ಎಲ್ಲರಿಗೂ ನಮಸ್ಕಾರ. ಈ ದಿನ ನನ್ನ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಟ್ಟಂತಹ KGF ಹಾಲು ಒಕ್ಕೂಟದ ಅಭ್ಯರ್ಥಿಯನ್ನಾಗಿ ನಮ್ಮ ಗುಲ್ಲಳ್ಳಿಯ ಗ್ರಾಮದ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ತಮ್ಮ ಲಕ್ಷ್ಮಪ್ಪನವರು ಇವತ್ತು ತಮ್ಮ ಉಮೇದುವಾರಿಕೆಯನ್ನು KGF ಪಕ್ಷದಿಂದ ಇವತ್ತು ಸಲ್ಲಿಸಿದ್ದಾರೆ. ಅವರು ನನ್ನ ವಿಧಾನಸಭಾ ಕ್ಷೇತ್ರದ ಆದ್ದರಿಂದ ನನ್ನ ಭಾಗದ ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು, ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರನರೆಡ್ಡಿ ಅವರು, ತಾಲೂಕ್ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಮಹದೇವ್ ಅವರು ಮತ್ತು ನಮ್ಮ KGF ಭಾಗದ NTR ಅಲಿಯಾ ಶ್ರೀನಿವಾಸ ರೆಡ್ಡಿ ಅವರು, ಸೂಚಕರಾಗಿರ್ತಕ್ಕಂಥ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ KM ಕೃಷ್ಣಮೂರ್ತಿ ಅವರು, ನಮ್ಮ ಬೂದಿಕೋಟೆ ಮುಖಂಡರಾಗಿರ್ತಕ್ಕಂಥ A ಬಾಬುರವರು, ನಾವೆಲ್ಲ ಕೂಡ ಇವತ್ತು ಲಕ್ಷ್ಮಪ್ಪ ಅವರೊಟ್ಟಿಗೆ ಬಂದು ಇವರು ನನ್ನ ಕ್ಷೇತ್ರದವರಾಗಿರೋದ್ರಿಂದ ಅವರ ಪರವಾಗಿ ನಾವಿವತ್ತು ನಾಮಪತ್ರವನ್ನು ಅವರು ತರಿಸಿದ್ದಾರೆ. ಅವರ ಪರವಾಗಿ ನಾವೆಲ್ಲ ಕೂಡ ಬಂದಿದ್ದೀವಿ. ಸರ್, ಈಗ ಕೇಳಪ್ಪ ನೀವು ಹೇಳ್ಬಿಡಿ ಸರ್. ಅಲ್ಲ ಸರ್, ಈಗ ನಾಮಪತ್ರಗಳು ಅತಿ ಹೆಚ್ಚಾಗಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಸಲ್ಲಿಸ್ತಾ ಇದ್ದಾರೆ. ಯಾರು ವಾಪಸ್ ತಗೊಳ್ತಾರೆ, ಅಂತಿಮವಾಗಿ ಈಗ ಕಣದಲ್ಲಿ ಯಾರು ಇರ್ತಾರೆ, ಬಹಳಷ್ಟು ಗೊಂದಲ ಆಗ್ತಾ ಇದೆ ಸರ್. ಈಗ ನಮ್ಮದು ಗೊಂದಲ ಇಲ್ಲ. ನಾನು ಬಂಗಾರಪೇಟೆ KGF ಅಂದರೆ ಬಂಗಾರಪೇಟೆ KGF ಕ್ಷೇತ್ರಗಳು, ಇದರೊಟ್ಟಿಗೆ ಮಾಲೂರು ಬಂಗಾರಪೇಟೆ KGF ಬಾಹಾಶ್ಪಾದರನ ಮಹಿಳಾ ಕ್ಷೇತ್ರದ ಮಟ್ಟಿಗೆ ನಾವಿವತ್ತು ನಿನ್ನೆ ಏನು ನಾಮಪತ್ರ ಸಲ್ಲಿಸಿದ್ದೇವೆ ಮಹಿಳಾ ಅಭ್ಯರ್ಥಿಯ ಪರವಾಗಿ, ಪ್ರತಿಭಾ ಅವರ ಪರವಾಗಿ. ಪ್ರತಿಭಾ ಅವರು ನಮ್ಮ ಅಭ್ಯರ್ಥಿ ಅಂತೇಳಿ ಹೆಚ್ಚಿಗೆ ಮತ ಇರ್ತಕ್ಕಂಥ ಮಾಲೂರು ಶಾಸಕರು, ಮತ ಇರ್ತಕ್ಕಂಥ ನಾನು KGF ಶಾಸಕರು, ನಾವೆಲ್ಲ ಕೂಡ ಪರಸ್ಪರ ಮುಖಂಡರು ಚರ್ಚೆ ಮಾಡಿ ಪ್ರತಿಭಾರವರನ್ನು ಕಣಕ್ಕಿಳಿಸಿದ್ದೇವೆ. ಅದೇ ರೀತಿಯಲ್ಲಿ ಕೂಡ ನಾನು ಮತ್ತು ಶಾಸಕ ರೂಪಕಲಾ ಶಶಿಧರ್ ಅವರು, ಗೋವಿಂದ ಗೌಡರು, ನಮ್ಮ ಮುಖಂಡರು ಮಾತಾಡಿ ಇವತ್ತು ಲಕ್ಷ್ಮಪ್ಪ ಅವರನ್ನು ನಾವಿವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯನ್ನಾಗಿ ಇವತ್ತು ಕಣಕ್ಕಿಳಿಸಿದ್ದೇವೆ. ಬಂಧನದ ಮಾತೇ ಇಲ್ಲ. ಇಲ್ಲಿ ವೆರಿ ಕ್ಲಿಯರ್. ರಮೇಶ್ ಕುಮಾರ್ ಅವರು ಹೈಕಮಾಂಡ್ ಪರ್ಮಿಷನ್ ತೊಗೊಂಡಿದ್ದೀರಾ ಸರ್ ನೀವು? ನಮಗೆ ರಮೇಶ್ ಹೈಕಮಾಂಡ್ ಅಂತ ಯಾರು ಹೇಳಿದ್ದೀರಿ ನಿಮಗೆ? ಕೊತ್ತೂರು ಮಂಜುನಾಥ್ ಹೇಳ್ತಾ ಇದ್ದಾರೆ ಇರ್ಬೋದು. ಪರ್ಮಿಷನ್ ತಗೊಂಬಂದ್ರೆ ಮಾತ್ರ ಅವರು, ಇಲ್ಲ ಅಂದ್ರೆ ಇಲ್ಲ. ನೋಡ್ರಿ ಸ್ವಾಮಿ, ಪ್ರಜಾಪ್ರಭುತ್ವದಲ್ಲಿ ನಮಗೆ ಹೈಕಮಾಂಡು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ನಮ್ಮ ಹೈಕಮಾಂಡ್. ಕೋಲಾರ ಜಿಲ್ಲೆಯಲ್ಲಿ ನಮ್ಗೆ ಯಾರು ಹೈಕಮಾಂಡ್ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ನಮ್ಗೆ ಏನಿದ್ರು ಕೂಡ ರಾಜ್ಯದಿಂದ ಏನು ಮುಖಂಡರು ಆದೇಶ ಕೊಡ್ತಾರೆ ಅದನ್ನು ಪಾಲಿಸ್ತೀವಿ. ಒಂದು ವೇಳೆ ಕೊತ್ತೂರು ಮಂಜುನಾಥ್ ಹೇಳಿದ್ರೆ ಅದರ ಸ್ವಂತ ಅಭಿಪ್ರಾಯ, ಅದಕ್ಕೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ಹಿರಿಯ ನಾಯಕರಲ್ವ ಸರ್ ರಮೇಶ್ ಕುಮಾರ್? ಗೌರವಿಸ್ತೇವೆ. ರಮೇಶ್ ಕುಮಾರ್ ಅವರನ್ನು ತಂದೆ ಸ್ಥಾನದಲ್ಲಿಟ್ಟು ಗೌರವಿಸ್ತೇವೆ, ಪೂಜಿಸ್ತೇವೆ. ಸ್ವಾಮಿಗಳು ಅಂತ ನಾವು ಪಾದ ನಮಸ್ಕಾರ ಮಾಡ್ತೇವೆ. ಹಾಗಂತೇಳಿ ಅವರೊಂದು ಹೈಕಮಾಂಡ್ ಆಗಿದ್ದರೆ ಜಿಲ್ಲೆಯ ಎಲ್ಲ ಶಾಸಕರನ್ನು, ಎಲ್ಲ ಮುಖಂಡರನ್ನು ಒಟ್ಟಿಗೆ ಸೇರಿಸಿ ಹೈಕಮಾಂಡ್ ಕರ್ಕೊಂಡು ಹೋಗಿ ನಮಗೆ ಅನುಮತಿಯನ್ನು ಕೊಡಿಸ್ತಾ ಇದ್ರು. ಆ ಕೆಲಸ ಮಾಡಿದ್ರಾ? ಇಲ್ಲ.